ಅಮ್ಮ ಒಂದು ಟಿಪ್ಪನ್ನ ಕೊಟ್ರು ನಿಮ್ಗೆ, ಅಂದ್ರೆ ಸಿನಿಮಾಗೆ ಇನ್ನೇನೋ ಕಾಲಿಡ್ತಾ ಇದ್ದೀರಾ, ಆ ಟೈಮಲ್ಲಿ ಒಂದು ಟಿಪ್ಪನ್ನ ಕೊಟ್ರು ಅಂತಂದ್ರೆ ಏನ್ ಹೇಳಿದ್ರು? ಒನ್ ಟಿಪ್ ಇಲ್ಲ, 1000 ಟಿಪ್ಸ್ ಇದೆ. ಎವ್ರಿ ಡೇ ನನಗೆ ಟಿಪ್ಸ್ ಸಿಗ್ತಾ ಇರುತ್ತೆ, ಬಿಕಾಸ್ ಅವರು ಒಂದು ನೆವರ್ ಎಂಡಿಂಗ್ ಅಡ್ವೈಸ್ ಬುಕ್ ಥರ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀನು ಏನು ಮಾಡ್ತಾ ಇದೆಯಾ ಪ್ಯಾಷನ್ ಜೊತೆ ಮಾಡು, ನೀನು ಎಂಜಾಯ್ ಮಾಡು, ನಿನಗೆ ಆ ಕೆಲಸಕ್ಕೆ ಪ್ರೀತಿ ಇರಬೇಕು, ಎವ್ರಿ ಡೇ ನೀನು ಕೆಲ್ಸಕ್ಕೆ ಹೋಗ್ತಾ ಇದೆ ಅಂತ ಒಂದು ಎಕ್ಸೈಟ್ಮೆಂಟ್ ಇರಬೇಕು. ಯುನೋ ಯಾವಾಗಲೂ ಆ ಪ್ರೆಷರು ಸ್ಟ್ರೆಸ್ ತೊಗೋಬಾರ್ದು. ಯು ಶುಡ್ ಬಿ ಕಾನ್ಫಿಡೆಂಟ್, ಯು ಶುಡ್ ಎಂಜಾಯ್, ಯು ಶುಡ್ ಹ್ಯಾವ್ ಫನ್. ಬಿಕಾಸ್ ಈ ಇಂಡಸ್ಟ್ರಿಗೆ ಅವ್ರಿಗೆ ಅಷ್ಟೊಂದು ಕೊಟ್ಟಿದೆ ಈ ಇಂಡಸ್ಟ್ರಿ ಅವ್ರಿಗೆ, ಅಪ್ಪಗೂ. ಸೊ ಅವರು ಅಷ್ಟೊಂದು ಪ್ರೀತಿ ಇದೆ ಫಿಲ್ಮ್ ಇಂಡಸ್ಟ್ರಿಗೆ, ಫಿಲ್ಮ್ಸ್ಗೆ, ಸಿನಿಮಾಗೆ. ಸೊ ನೀನು ನಮ್ಮ ಇಂಡಸ್ಟ್ರಿಗೆ ಬರ್ತಾ ಇದೆಯಾ, ನೀನು ಎಂಜಾಯ್ ಮಾಡು, ನೀನು ಚೆನ್ನಾಗಿ ಮಾಡ್ತೀಯಾ, ಕಷ್ಟಪಟ್ಬಿಟ್ಟು ಕೆಲಸ ಮಾಡು, ಬಟ್ ಜಸ್ಟ್ ಎಂಜಾಯ್ ವಾಟ್ ಎವರ್ ಯು ಡೂ. ಸೆಟ್ಗೆ ಹೋದಾಗ ಅವರೊಬ್ಬ ಸಹೋದ್ಯೋಗಿಯಾಗಿ ಮಾತ್ರವಲ್ಲದೆ ಒಬ್ಬ ಸಹೋದರನಾಗಿ ನಮ್ಮನ್ನು ನೋಡ್ಕೊಂಡಂಥ ರೀತಿ, ನಮ್ಮ ಊಟದ ಬಗ್ಗೆ ನೋಡ್ಕೊಳ್ಳೋರು, ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೊಳ್ಳೋರು, ನಿಮಗೆ ಇದು ಇಷ್ಟ ಆಯ್ತಾ ಅಂತ ಕೇಳೋರು. ಅಷ್ಟು ಮಾತ್ರ ಅಲ್ಲ, ನಮ್ಗೆ ಅದು ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು ರಿಪೀಟ್ ಮಾಡೋರು. ಜೀವನಕ್ಕೆ ಹತ್ರ ಆಗುವಂಥ ಒಂದು ಗುಣ, ವ್ಯಕ್ತಿತ್ವ ಇರೋಂಥ ಒಬ್ಬ ವ್ಯಕ್ತಿ ದರ್ಶನ್ ಅವರು. ಅಂಡ್ ನಿಮ್ದು ಒಂದು ಲುಕ್ ಇದೆಯಲ್ಲ, ಒಂದ್ ಕೈಲಿ ಬುಕ್ ಇದೆ, ಒಂದ್ ಕೈಲಿ ಕತ್ತಿ ಇದೆ. ದರ್ಶನ್ ಅವ್ರ ಕತ್ತಿ ಇಟ್ಕೊಂಡ್ರೆ ಒಪ್ಕೊಬಹುದು, ಆದ್ರೆ ನಿಮ್ ಕೈಲಿ ಯಾಕೆ ಬಂತು ಅಂತ? ನಾನು ದರ್ಶನ್ ಸರ್ ಅವ್ರದ್ದು ಜೋಡಿ ಅಲ್ಲ, ನನ್ನ ಕೈಲಿ ಕತ್ತಿ ಇರ್ಬೇಕಲ್ಲ. ಇಲ್ಲ, ಆ್ಯಕ್ಚುಲಿ ನೀವು ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಯಾಕೆ ಆ ಥರ ಪೋಸ್ಟರ್ ಇಲ್ಲಿ ಹಾಕಿದ್ದಾರೆ ಅಂದರೆ, ಬಿಕಾಸ್ ಅದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ. ನಿಮಗೆ ಗೊತ್ತಾಗುತ್ತೆ, ಶಿ ಈಸ್ ವೆರಿ ಎಜುಕೇಟೆಡ್, ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್. ನಾನು ಪ್ರಭಾವತಿಯನ್ನು ನೋಡಿ ನನಗೆ ಅಷ್ಟೊಂದು ಇನ್ಸ್ಪಿರೇಷನ್ ಸಿಕ್ಕಿದೆ. ಶಿ ಈಸ್ ಸಚ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ಫೈಟ್ ಮಾಡ್ತಾಳೆ, ಅವಳು ಏನದಲ್ಲಿ ಬಿಲೀವ್ ಮಾಡ್ತಾಳೆ ಅದಕ್ಕೆ ಫೈಟ್ ಮಾಡ್ತಾಳೆ, ನಿಂತ್ಕೊಂಡು ಫೈಟ್ ಮಾಡ್ತಾಳೆ. ಸೊ ಅದಕ್ಕೆ ಕತ್ತಿ ಇದೆ ಕೈಲಿ. ಈ ಮೂವಿ ಸೈನ್ ಆಗೋದು ಮುಂಚೆನೇ ನಾನು ತುಂಬ ಪ್ರಿಪೇರ್ ಮಾಡಿದ್ದೆ, ಎಲ್ಲ ಸ್ಟೈಲ್ಸ್, ಡ್ಯಾನ್ಸಲ್ಲಿ ಎವ್ರಿಥಿಂಗ್ ಐ ಹ್ಯಾಡ್ ಆಲ್ರೆಡಿ ಪ್ರಿಪೇರ್ಡ್. ಬಟ್ ಈ ಒಂದು ಕನ್ನಡ ಫೋಕ್ ಇರಲಿ, ಈ ಸಾಂಗ್ಗೆ, ಆ 1970s ಇಯರ್ಗೆ, ನಮ್ಮ ಕಾಸ್ಟ್ಯೂಮ್ಸ್ಗೆ, ನನ್ನ ಕ್ಯಾರೆಕ್ಟರ್ಗೆ ಎಲ್ಲದಕ್ಕೂ ಸೂಟ್ ಆಗಬೇಕಂತ ನಾನು ಆ್ಯಕ್ಚುಲಿ 3 months 4 months ಪ್ರಿಪೇರ್ ಮಾಡಿದ್ದೆ. ತರುಣ್ ಸರ್ ಅವರು, ಭೂಷಣ್ ಮಾಸ್ಟರ್ ಇದ್ದಾರಲ್ಲ, ಅವ್ರ ಟೀಮು ಆ್ಯಂಡ್ ರಮ್ಯಾ ಮ್ಯಾಮ್ ಹಿಸ್ ವೈಫ್, ಅವ್ರ ಜೊತೆ ನಾನು ಟ್ರೈನ್ ಮಾಡಿದ್ದೆ 3-4 months. ಈ ಒಂದು ಸ್ಟೈಲ್ ಇರಲಿ, ಅದು ಎಕ್ಸ್ಪ್ರೆಷನ್ಸ್ ಇರಲಿ, ಲಿರಿಕ್ಸು ತುಂಬ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಅದೆಲ್ಲ ನನ್ನಲ್ಲಿ ನ್ಯಾಚುರಲ್ ಆಗಿ ಬರಬೇಕಂತ ನಾನು ಪ್ರಿಪೇರ್ ಮಾಡಿದ್ದೆ 3-4 months. ಒಂದು ಕೆಲವೊಂದು ಶಾರ್ಟ್ಸ್ ಇದೆಯಲ್ಲ, ಅದು ಮಾಲಾಶ್ರೀ ಮೇಡಮ್ ಅವರನ್ನ ನೆನಪಿಸುತ್ತೆ ಅಂತ. ಅದೇ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ನನಗೂ ಕಾಮೆಂಟ್ಸ್ ಬರುವಾಗ ಮಾಲಾಶ್ರೀ ಮ್ಯಾಮ್ ತರ ಅಫ್ಕೋರ್ಸ್, ಅಂದ್ರೆ ಅದರ್ ದೆನ್ ಬೀಯಿಂಗ್ ಮೈ ಮಾಮ್, ಶಿ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಲ್ವಾ. December 29th ರಿಲೀಸ್ ಆಗ್ತಾ ಇದೆ ಸಿನಿಮಾ. ಪ್ರೇಕ್ಷಕರು ಆ ಸಿನಿಮಾನ ನೋಡ್ಬೇಕು ಅನ್ನೋದಾದ್ರೆ ನಿಮ್ ಸ್ಟೈಲ್ ಅಲ್ಲಿ ಹೇಳ್ಬಿಡಿ. 29 ಡಿಸೆಂಬರ್ಗೆ ಕಾಟರ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಶಾನೆ ಪಸಂದ್ ಆಗತ್ತೆ. ಪವರ್ ಡಿಜಿಟಲ್. ಇದು ನಿಮ್ಮ ಶಕ್ತಿ.